ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಪ್ರಭಾಕರ್ ಭಟ್, ನೀನ್ ಎಲ್ಲೇ ಇರ್ಲಿ ಏನೇ ಇರ್ಲಿ, ನೀನ್ ಯಾವನೇ ಇರ್ಲಿ, ನೀನ್ ಏಜ್ಗೂ ಮರ್ಯಾದೆ ಕೊಡಲ್ಲ, ನೀನ್ ಯಾವ್ದಕ್ಕೂ ಮರ್ಯಾದೆ ಕೊಡಲ್ಲ. ಬಾಯ್ ಬಿಟ್ರೆ ನೀನ್ ನಮ್ಮನ್ನು ನೋಡಲ್ಲ, ನಿಮ್ಮ ಅಪ್ಪನ್ನು ನೋಡಲ್ಲ. ಮುಸ್ಲಿಮ್ಸ್ ಅಂದ್ರೆ ತುಂಬಾ ಜನಕ್ಕೆ ಮೆಣಸಿನ್ಕಾಯಿನ ಮುರಿದು ಎಲ್ಲೋ ಇಕ್ಕದಂಗ ಆಗುತ್ತೆ. ಆ ಅನುಭವ ನಿನ್ ಮನೆಯಲ್ಲಿ ನೀನ್ ಕಂಡಿದ್ಯಾ? ನಿನ್ ಮನೆಯಲ್ಲಿ ನೀನ್ ಕಂಡಿರ್ಬೇಕು. ನಿನ್ ಅಕ್ಕಪಕ್ಕದಲ್ಲಿ ನಿಮ್ ವಂಶದಲ್ಲಿ ಇದ್ದವ್ರಿಗೆ ಇಲ್ದಿದ್ದವ್ರಿಗೆ ಆತರ ನೋಡಿರ್ಬೇಕು ನೀನು. ಅದು ರೋಷನ ದ್ವೇಷನ ಬಂದು ಮುಸ್ಲಿಂ ಹೆಣ್ಮಕ್ಳ ಮೇಲೆ ತೆಗೆಯದ ನೀನು? ಮುಸ್ಲಿಮ್ಸ್ ಹಿಂದೂ ಎಲ್ಲ ನಾವು ಒಂದಾಗಿ ಒಟ್ಟಾಗಿ ಏನೋ ನಾವು ಬದುಕ್ತಾ ಇದ್ರೆ ಅದನ್ನು ನಿಮ್ಗೆ ಹೊಟ್ಟೆ ಕಿಚ್ಚು. ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಅಫ್ರೀನ್ ಖಾನ್, ಸಾಮಾಜಿಕ ಹೋರಾಟಗಾರ್ತಿ. ಮೊದಲನೇದು ಏನಾಗಿದೆ ಅಂದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ಬಂದು ವಿಡಿಯೋ ಮಾಡೋದೇ ನಾನು ಅಪರೂಪವಾಗಿ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಯಾವ ವಿಡಿಯೋ ಮಾಡಿದ್ರು ಅದು ನಾನು ಮಾತಾಡುವಾಗ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ. ಇವತ್ತು ಅದು ಯಾರಿಗಿಷ್ಟ ಆಗುತ್ತೋ ಯಾರಿಗಿಷ್ಟ ಆಗಲ್ಲೋ ಅದರಿಂದ ನನಗೇನು ಬೇಕಾಗಿಲ್ಲ. ಆದ್ರೆ ಹೆಣ್ಣು ಮಕ್ಕಳು ಅನ್ನೋದು ಒಂದು ಗೌರವ ಕೊಡ್ತಾರೆ ಹೆಣ್ಮಕ್ಳಿಗೋಸ್ಕರ. ಅದಲ್ಲದೆ ಮುಸ್ಲಿಮ್ಸ್ರ ಅಂದ್ರೆ ತುಂಬಾ ಜನಕ್ಕೆ ಮೆಣಸಿನ್ಕಾಯಿನ ಮುರಿದು ಎಲ್ಲೋ ಇಕ್ಕದಂಗ ಆಗುತ್ತೆ. ಇವಾಗ ಇತ್ತೀಚೆಗೆ ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸ್ಟೇಟ್ಮೆಂಟ್ ವೈರಲ್ ಆಗಿದೆ. ಅದನ್ನ ನಾನು ಗಮನ ಕೊಟ್ಟು ನೋಡಿರ್ಲಿಲ್ಲ ಇಷ್ಟು ದಿನ. ಇವತ್ತು ಬೆಳಿಗ್ಗೆನೆ ನನಗೆ ಗೊತ್ತಾಯ್ತು ಅದ್ರ ಬಗ್ಗೆ. ಪ್ರಭಾಕರ್ ಭಟ್ ಅವನು ಏನಿದ್ದಾನೋ ಅವನಷ್ಟಕ್ಕೆ ಅವನು ಏನ್ ಬೇಕೋ ಅದನ್ನ ಮಾತಾಡ್ಬೇಕು. ಅದಲ್ಲದೆ ಮುಸ್ಲಿಮ್ಸ್ ಹೆಣ್ಮಕ್ಳ ಬಗ್ಗೆ ಇಷ್ಟು ಕೆಟ್ಟದಾಗಿ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾನಲ್ಲ ಅವನ್ಗೆ ಸ್ವಲ್ಪ ಅದು ಮರ್ಯಾದೆ ಅನ್ನೋದಿದ್ರೆ ಅವನು ಕ್ಷಮೆ ಕೇಳಬೇಕು. ಪ್ರತಿಯೊಂದು ಹೆಣ್ಮಕ್ಳ ಹತ್ರ ಕ್ಷಮೆ ಕೇಳಬೇಕು. ಮುಸ್ಲಿಮ್ಸ್ ಹೆಣ್ಮಕ್ಳಂದ್ರೆ ಏನಂತ ತಿಳ್ಕೊಂಡಿದ್ದಾನೆ ಅವನು? ದಿನಕ್ಕೊಂದೊಂದು ಗಂಡ ಬೇಕು, ಅವ್ರಿಗೊಬ್ಬನು ಸಾಲಲ್ಲ ಅಂದ್ರೆ ಆ ಅನುಭವ ನಿನ್ ಮನೆಯಲ್ಲಿ ನೀನ್ ಕಂಡಿದ್ಯಾ? ನಿನ್ ಮನೆಯಲ್ಲಿ ನೀನ್ ಕಂಡಿರ್ಬೇಕು. ನಿನ್ ಅಕ್ಕಪಕ್ಕದಲ್ಲಿ ನಿಮ್ ವಂಶದಲ್ಲಿ ಇದ್ದವ್ರಿಗೆ ಇಲ್ದಿದ್ದವ್ರಿಗೆ ಆತರ ನೋಡಿರ್ಬೇಕು ನೀನು. ಅದು ರೋಷನ ದ್ವೇಷನ ಬಂದು ಮುಸ್ಲಿಂ ಹೆಣ್ಮಕ್ಳ ಮೇಲೆ ತೆಗೆಯದ ನೀನು? ಏನಂತ ತಿಳ್ಕೊಂಡಿದ್ಯಾ ನೀನು? ನಿನಗೆ ಮರ್ಯಾದೆ ಬೇಕಂದ್ರೆ ನೀನ್ ಬಂದು ಪ್ರತಿಯೊಂದು ಮುಸ್ಲಿಂ ಹೆಣ್ಮಕ್ಳ ಹತ್ರ ನೀನು ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ನಾವು ಬೀದಿಗಿಳಿತೀವಿ. ಇದು ಅತಿ ಆಯ್ತು. ಯಾವಾಗ ನೋಡಿದ್ರು ಮುಸಲ್ಮಾನ್ರೆ ಸಿಗದ ನಿಮ್ಗೆ? ಬೇವಾರ್ಸಿಗಳಿಗೆ ನಿಮ್ಗೆ ನಿಮ್ಮ ರಾಜಕೀಯ ಬೇಳೆ ಆಗ್ಲಿ, ನಿಮ್ಮ RSS ಆಗ್ಲಿ, ಬಜರಂಗ್ ದಳ ಆಗ್ಲಿ, ಯಾರೇ ಆಗ್ಲಿ ಎಲ್ಲರಿಗೂ ನಾವು ಮುಸ್ಲಿಮ್ಸೇ ಕಾಣಿಸದ? ಹಿಜಾಬ್ ವಿಷಯ ಇರ್ಲಿ, ಹಲಾಲ್ ವಿಷಯ ಇರ್ಲಿ, ಬಣ್ಣಕ್ಕೆ ಬಣ್ಣ ಕೂಡ ತಗೊಂಡು ನೀವು ಸಾಯ್ತಿರಲ್ಲ. ಕೇಸರಿ ನಮ್ದು, ಹಸಿರು ನಿಮ್ದು ಅಂತ ಬಣ್ಣನ ನಮ್ದು ನಿಮ್ದು ಅಂತ ಹಂಚ್ಕೊಳ್ಳಿದ್ದು ಯಾರು? ಯಾರ ಹಕ್ಕನ್ನ ಕೊಟ್ಟಿರೋದು ನಿಮ್ಮನ್ನ? ದೇವರು ಸೃಷ್ಟಿ ಮಾಡಿರೋದು ಎರಡೇ ಜಾತಿ, ಒಂದು ಹೆಣ್ಣು ಒಂದು ಗಂಡು, ಆಯ್ತಾ? ಆ ಜಾತಿನ ಬಿಟ್ಟು ಇವಾಗ ನಾವೇನು ಮುಸ್ಲಿಮ್ಸ್ ಹಿಂದೂ ಎಲ್ಲ ನಾವು ಒಂದಾಗಿ ಒಟ್ಟಾಗಿ ಏನೋ ನಾವು ಬದುಕ್ತಾ ಇದ್ರೆ ಅದನ್ನು ನಿಮ್ಗೆ ಹೊಟ್ಟೆ ಕಿಚ್ಚು. ಏನಾದ್ರೂ ನಿಮ್ಮ ಉಪಯೋಗ ಆಗುತ್ತೆ ಅಂದ್ರೆ ಪ್ರತಿಕಿತ ಟಾರ್ಗೆಟ್ ಮಾಡೋದು ಮುಸಲ್ಮಾನ್ರನ್ನ. ಏನ್ ಬಿಟ್ಟಿಗೆ ಸಿಕ್ಕಿದಾರ ಮುಸಲ್ಮಾನ್ರು? ನನಗೆ ಬಾಯ್ ಬಿಟ್ರೆ ನೀನ್ ನಮ್ಮನ್ನು ನೋಡಲ್ಲ, ನಿಮ್ಮ ಅಪ್ಪನ್ನು ನೋಡಲ್ಲ. ಇನ್ಮೇಲೆ ಹೆಣ್ಮಕ್ಳ ಬಗ್ಗೆ ಆಗ್ಲಿ ಮುಸಲ್ಮಾನ್ ಬಗ್ಗೆ ಆಗಿ ಏನಾದ್ರೂ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅತಿ ಜಾಸ್ತಿ ಆಯ್ತು ನಿಮ್ದು ಕೇಳ್ದಂಗೆ. ಏನು ಕೇಳ್ತಾ ಇದೀವಂತ ಏನಾದ್ರೂ ಒಂದು ಮಾತಾಡೋದ? ಪ್ರತಿಯೊಂದಕ್ಕಿಂತ ನಾವೇ ಸಿಗದ? ಏನಂತ ತಿಳ್ಕೊಂಡಿದ್ದೀರಾ? ಅಷ್ಟು ಕೆಟ್ಟದಾಗಿ ನೋಡ್ತಿರಲ್ಲ ನಮ್ಮನ್ನ ನೀವು. ನಾ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಪ್ರಭಾಕರ್ ಭಟ್, ನೀನ್ ಎಲ್ಲೇ ಇರ್ಲಿ ಏನೇ ಇರ್ಲಿ, ನೀನ್ ಯಾವನೇ ಇರ್ಲಿ, ನೀನ್ ಏಜ್ಗೂ ಮರ್ಯಾದೆ ಕೊಡಲ್ಲ, ನೀನ್ ಯಾವ್ದಕ್ಕೂ ಮರ್ಯಾದೆ ಕೊಡಲ್ಲ. ಮರ್ಯಾದೆ ಬೇಕಾದ್ರೆ ನೀನ್ ಕ್ಷಮೆ ಕೇಳ್ಬೇಕು ಎಲ್ಲರ ಹತ್ರ. ಇಲ್ಲ ಅಂದ್ರೆ ನಾವು ಸುಮ್ನೆ ಕುತ್ಕೊಳ್ಳೋರು ಅಲ್ಲ. ಇದನ್ನ ನಾನು ಹೇಳ್ತೀನಿ. फिर से एक बात, हमारे सारे मुसलमानों को भी मैं एक बात बोलती हूँ. हर बार मुसलमान को इतना गिरा को बात करती ना, तुम्हें लोग हुआ कर को बोलेगा तभी आवाज उठाना. हमारी मजबूरी का क्या फायदा उठाती? हमें क्या सोचती है? आज नहीं समा अल्लाह इनका सबक देता अगर को हमें सोचती है. लेकिन इन्हों क्या समझी हम ना, इन्हों कमजोर इन्हों ना लाया खां कर को बोल को हम ना समझी. सो कहते हिंदू मुसलमान भाया भाना हमें साथ में ही काम करने की जगह होंगे. एक हिंदू से हमना तकलीफ नहीं है, एक पड़ोसी को हमारे से तकलीफ नहीं है. फिर ऐसे कौन से कि नामाकुल बेवकूफ को बेवकूफ भी नहीं, नामाकुल भी नहीं, गांड चली का पुतला ही ने कौन की इन्हें आको ऐसा बोलता ना भाई का बच्चा के बारे में. क्या कर रही हमारे मुसलमान लीडर? इतने बड़े लीडर ही ना. मैं क्या बोलती हूँ, अगर ऐसे हमको आज ये बोलने मौका दिया तो सब और एक बात भी बोलती हूँ. कितनी गंदी बात बोल को है उन्हें. मुसलमान औरत को एक मर्द बस नहीं आता, रोज को एक मर्द होना कर को बोल को. इसके घर के भाई का रहेंगे वैसा कौन भी भाई को बच्चे के बारे में बोलने इनको नहीं है. फिलहाल मैं बात करेगा तो मेरी जबान बहुत कड़वी होती है, बहुत गंदी होती है. गुस्सा कंट्रोल करने की बात कर रही हूँ. जान जल को है उस वजह से
इन्हें को हमना हर किसी से माफी मांगना, मुसलमान भाई को बच्चन से माफी मांगना, नहीं मांगेगा तो पूरे इकट्ठा होकर प्रोटेस्ट करना पड़ता। मेरी बात को बिल्कुल मैं खत्म करती हूँ।